ಈ ವರ್ಷ ಫುಲ್ಲು ಡಲ್ಲು. ಫಸ್ಟ್ ಹಾಫ್ನಲ್ಲಿ ಎಷ್ಟೊಂದು ಮೂವಿ ರಿಲೀಸ್ ಆದರೂ ಯಾವುದೂ ಅಷ್ಟಾಗಿ ಸೌಂಡ್ ಮಾಡಲಿಲ್ಲ. ಗ್ಯಾಪ್ನಲ್ಲಿ ಬ್ಲಿಂಕ್ ಮತ್ತು ಶಾಕಾರಿ ಥರದ ಹೊಸಬ್ರು ಮೂವಿಗಳು ಥಿಯೇಟರ್ನಲ್ಲಿ ಅಷ್ಟಾಗಿ ಓಡಿಲ್ಲ ಅಂದರೂ OTTನಲ್ಲಿ ಒಂದು ಒಳ್ಳೆ ಸೌಂಡ್ ಮಾಡಿದ್ವು. ಸೊ ಇವಾಗ ಸೆಕೆಂಡ್ ಹಾಫ್ನಲ್ಲಿ ಭೀಮ ಕೃಷ್ಣ ಅಂತ ಒಂದು ಒಳ್ಳೆ ಇನ್ನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಉಳಿದಿರೋದು ಜಸ್ಟ್ 4 ತಿಂಗಳು. ಮುಂದೆ ಯಾವುದೆಲ್ಲ ದೊಡ್ಡ ಮೂವಿ ಲೈನ್ನಲ್ಲಿದ್ದಾವೆ, ಯಾವೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಈ ವರ್ಷ ರಿಲೀಸ್ ಆಗ್ತಿದೆ ಅಂತ ಈ ವಿಡಿಯೋನಲ್ಲಿ ನೋಡ್ಕೊಂಬರೋಣ ಬನ್ನಿ. ಪೌಡರ್ ಆ್ಯಂಡ್ ಪೆಪ್ಪೆ ಇದೆರಡು ಮೂವೀಸ್ ಬಿಟ್ಟಿರೋ ಕಂಟೆಂಟ್ಸಿಂದ ಒಳ್ಳೆ ಹೈಪ್ ಕ್ರಿಯೇಟ್ ಮಾಡಿದ್ದಾವೆ. ಇದರಲ್ಲಿ ಪೌಡರ್ ಆಗಲೇ ರಿಲೀಸ್ ಆಗಿ ಒಂದು ಒಳ್ಳೆ ಸೌಂಡ್ ಮಾಡ್ತಿದೆ. ಮೂವಿ ಕೂಡ ಚೆನ್ನಾಗೇ ಇದೆ. ಫುಲ್ ಮೂವಿ ರಿವ್ಯೂ ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಮೂವಿ ನೋಡಬೇಕಾ ಅಂತ ಡೌಟ್ ಇರೋರು ಆ ರಿವ್ಯೂನ ನೋಡಿ, ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ. ಇನ್ನು ಪೆಪ್ಪೆ ಕೂಡ ಇದೇ ಮಂತ್ ರಿಲೀಸ್ ಆಗ್ತಿದೆ. ಮೂವಿ ಒಂಥರ GGVV ವೈಪ್ ಕೊಡ್ತಾ ಇದೆ. ನೋಡಬೇಕು ಅದು ಹೆಂಗಾಯ್ತೋ ಏನೋ. ಭೈರತಿ ರಣಗಲ್ ಇದು ಶಿವಣ್ಣ ಅವರು ಆ್ಯಕ್ಟ್ ಮಾಡಿ ನರ್ತನ್ ಅವರು ಡೈರೆಕ್ಟ್ ಮಾಡ್ತಿರೋ ಮೂವಿ. ಇದು ಮಫ್ತಿ ಮೂವಿದು ಪ್ರೀಕ್ವೆಲ್ ಆ್ಯಂಡ್ ಸೀಕ್ವೆಲ್. ಇದು ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಫ್ರಮ್ KFI. ಬರ್ತ್ಡೇ ಟೀಸರ್ ಚೆನ್ನಾಗಿತ್ತು, ಬಿಟ್ಟಿರೋ ಸಾಂಗ್ ಕೂಡ ಚೆನ್ನಾಗಿದೆ. ಮೊದಲಿಗೆ ಮೂವಿ August 15ಗೆ ರಿಲೀಸ್ ಅಂತ ಹೇಳಿದರು. ಆಮೇಲೆ ಬರ್ತ್ಡೇ ಟೀಸರ್ನಲ್ಲಿ ಸೆಪ್ಟೆಂಬರ್ಗೆ ರಿಲೀಸ್ ಮಾಡ್ತೀವಿ ಅಂತ ಅಂದರು. ಇವಾಗ ನವಂಬರ್ನಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ನೋಡೋಣ ನವಂಬರ್ನಲ್ಲಾದರೂ ಬರ್ತಾರಾ ಅಂತ. ಮಾರ್ಟಿನ್ ಇದು ಧ್ರುವ ಸರ್ಜಾ ಅವರು ಆ್ಯಕ್ಟ್ ಮಾಡಿ AP ಅರ್ಜುನ್ ಅವರು ಡೈರೆಕ್ಟ್ ಮಾಡ್ತಿರೋ ಒಂದು ಕಂಪ್ಲೀಟ್ ಆ್ಯಕ್ಷನ್ ಡ್ರಾಮಾ ಮೂವಿ. ಬಿಟ್ಟಿರೋ ಟೀಸರ್ ಟ್ರೇಲರ್ ಎಲ್ಲ ವಿಜುವಲಿ ತುಂಬ ಚೆನ್ನಾಗಿದೆ. ಮೂವಿ ಇದೇ ಅಕ್ಟೋಬರ್ನಲ್ಲಿ ರಿಲೀಸ್ ಅಂತ ಅನೌನ್ಸ್ ಮಾಡಿದ್ದಾರೆ. ಸೇಮ್ ಡೇಟ್ಗೆ ಸೂರ್ಯ ಅವರ ಕಂಗುವ ಮತ್ತು ರಜನಿಕಾಂತ್ ಅವರ ವೇಟಯನ್ ಮೂವಿ ಕೂಡ ರಿಲೀಸ್ಗೆ ರೆಡಿ ಆಗಿದ್ದಾವೆ. ಸೊ ಬಿಗ್ ಕ್ಲಾಶೇ ಇದು. ಲೆಟ್ಸ್ ಸಿ ಏನಾಗುತ್ತೆ ಅಂತ. UI ಉಪ್ಪಿ ಅವರ ಡೈರೆಕ್ಷನ್ಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸೇ ಇದೆ. ಅವ್ರನ್ನ 10 ವರ್ಷ ಡೈರೆಕ್ಷನಿಂದ ಬ್ಯಾನ್ ಮಾಡದೇ ಇದ್ದಿದ್ರೆ ನಮ್ಮ ಇಂಡಸ್ಟ್ರಿ ಎಲ್ಲೋ ಇರೋದು. ಬಟ್ ಸ್ಯಾಡ್ಲಿ ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ಆಗಿ ಮುಗ್ದೋಗಿರೋ ಕತೆ. ಬಟ್ ಗ್ಯಾಪ್ನಲ್ಲಿ ಉಪ್ಪಿ ಅವರು ಇನ್ಕಾಗ್ನಿಟೋ ಮೋಡ್ನಲ್ಲಿ ಕೆಲವು ಮೂವಿ ಡೈರೆಕ್ಟ್ ಮಾಡಿದರು. ಅದೇ ಒಂಥರ ಖುಷಿ ವಿಚಾರ. ಇವಾಗ ಅವರ ಡೈರೆಕ್ಷನಲ್ಲಿ UI ಮೂವಿ ಬರ್ತಾ ಇದೆ. ಆ್ಯಸ್ ಯೂಶುವಲ್ ಇದರಲ್ಲಿ ಕೂಡ ಉಪ್ಪಿ ಅವರ ಟಚ್ ಇರುತ್ತೆ. ಅವರ ಫಿಲಾಸಫಿ, ಮೆಟಾಫರ್ಸ್, ಸ್ಕ್ರೀನ್ ಪ್ಲೇ, ನರೇಷನ್, ಎಕ್ಸಿಕ್ಯೂಷನ್ ಎಲ್ಲ ಬೇರೆ ಲೆವೆಲ್ನಲ್ಲಿ ಇರುತ್ತೆ ಬಿಡಿ. ಅದನ್ನು UIನಲ್ಲೂ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಮೂವಿ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಮೊನ್ನೆ ಬಿಟ್ಟಿದ್ದ ಸೌಂಡ್ ಆಫ್ UI ವಿಡಿಯೋನಲ್ಲಿ ಮೂವಿ ಇದೇ ಅಕ್ಟೋಬರ್ಗೆ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದರು. ಅದೇ ಸೇಮ್ ಮಾರ್ಟಿನ್ ಮಂತ್ನಲ್ಲೇ. ಇಬ್ಬನಿ ತಬ್ಬಿದ ಇಳಿಯಲ್ಲಿ ಇದು ಚಂದ್ರಜಿತ್ ಬೆಳ್ಳಿಯಪ್ಪ ಅವರು ಡೈರೆಕ್ಟ್ ಮಾಡಿ ವಿಹಾನ್ ಗೌಡ, ಅಂಕಿತಾ ಅಮರ್ ಮತ್ತು ಮಯೂರಿ ನಟರಾಜ್ ಅವರು ಆ್ಯಕ್ಟ್ ಮಾಡ್ತಿರೋ ಸಿನಿಮಾ. ಮೂವಿ ಒಂದು ಒಳ್ಳೆ ಫೀಲ್ ಗುಡ್ ಲವ್ ಸ್ಟೋರಿ ಫೀಲ್ ಕೊಡ್ತಿದೆ. ಬಿಟ್ಟಿರೋ ಟೀಸರ್, ಟ್ರೈಲರ್ ಆ್ಯಂಡ್ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ವಿಜುವಲಿ ಕೂಡ ಮೂವಿ ತುಂಬ ಚೆನ್ನಾಗಿ ಕಾಣ್ತಿದೆ. ಒಂದು ಒಳ್ಳೆ ಫೀಲ್ ಗುಡ್ ಮೂವಿ ಆಗೋದ್ರಲ್ಲಿ ಡೌಟ್ ಇಲ್ಲ. ಮೂವಿ ಇದೇ ಸೆಪ್ಟೆಂಬರ್ 5ನೇ ತಾರೀಕು ರಿಲೀಸ್ ಆಗ್ತಿದೆ. ಮ್ಯಾಕ್ಸ್ ಲಾಸ್ಟ್ ಇಯರೇ ರಿಲೀಸ್ ಆಗಬೇಕಾಗಿದ್ದ ಮೂವಿ, ಇನ್ನೂ ಆದರೂ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ. ಇದು ಕಿಚ್ಚ ಸುದೀಪ್ ಅವರು ಆ್ಯಕ್ಟ್ ಮಾಡಿ ತಮಿಳ್ ಡೆಬ್ಯೂಟ್ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯನ್ ಅವರು ಡೈರೆಕ್ಟ್ ಮಾಡ್ತಿರೋ ಮೂವಿ. ಟೀಸರ್ ಸಖತ್ತಾಗಿದೆ. ರೂಮರ್ ಪ್ರಕಾರ ಸ್ಟೋರಿ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಒನ್ ನೈಟ್ನಲ್ಲಿ ನಡೆಯೋ ಸ್ಟೋರಿ, ಅದರಲ್ಲಿ ಬರೋ ಆಡ್ರೆಲಿನ್ ರಶ್ ಸೀಕ್ವೆನ್ಸಸ್ಗಳು, ಒಂದು ಆ್ಯಕ್ಷನ್ ಪ್ಯಾಕ್ಡ್ ನರೇಷನ್ ಅಂತ ಅದು ಇದು ಟಾಕ್ ಇದೆ. ಬಟ್ ಮೂವಿ ಟೀಮ್ ಅವರು ಸೂನೆಸ್ಟ್ ಅಂದ್ಕೊಂಡು ಇನ್ನೂ ಎಷ್ಟು ಟೈಮ್ ತೊಗೊಳ್ತಾರೋ ಗೊತ್ತಿಲ್ಲ. ಆಲ್ಸೋ ಕೆಲವೊಂದು ರೂಮರ್ಸ್ ಪ್ರಕಾರ ಮೂವಿ ಇದೇ ಸೆಪ್ಟೆಂಬರ್ 8ನೇ ರಿಲೀಸ್ ಆಗುತ್ತೆ ಅಂತಿದ್ದಾರೆ. ಅದೇ ಮಂತ್ ಜೂನಿಯರ್ NTR ಅವರ ದೇವರ ಕೂಡ ರಿಲೀಸ್ ಆಗ್ತಿದೆ. ಎರಡೂ ಒಂದೇ ಟೈಮ್ನಲ್ಲಿ ಬಂದರೆ ಅನದರ್ ಬಿಗ್ ಕ್ಲಾಶ್. KD ಇದು ಲಾರ್ಡ್ ಪ್ರೇಮ್ಸ್ ಅವರು ಡೈರೆಕ್ಟ್ ಮಾಡಿ ಧ್ರುವ ಸರ್ಜಾ ಆ್ಯಂಡ್ 69 ಅದರ್ಸ್ ಆ್ಯಕ್ಟ್ ಮಾಡ್ತಿರೋ ಪ್ಯಾನ್ ಇಂಡಿಯನ್ ಮೂವಿ. ಪ್ರೇಮ್ಸ್ ಅವರು ಇದ್ದಾರೆ ಅಂದರೆ ಪ್ರಮೋಷನ್ಗೆ ಏನೂ ಕೊರತೆ ಇರಲ್ಲ. ಅವರೇ ಸಿಂಗಲ್ ಹ್ಯಾಂಡೆಡ್ ಆಗಿ ಪ್ರಮೋಷನ್ ಮಾಡಿಬಿಡ್ತಾರೆ. ಬಟ್ ಮೇಯ್ನ್ ಇರೋದು ಸ್ಟೋರಿ ಆ್ಯಂಡ್ ಎಕ್ಸಿಕ್ಯೂಷನ್. ಅದನ್ನ ಹೆಂಗೆ ಮಾಡ್ತಾರೋ ನೋಡಬೇಕು. ಮೂವಿ ಇದೇ ಡಿಸೆಂಬರ್ನಲ್ಲಿ ರಿಲೀಸ್ ಅಂತ ಟೀಮ್ ಅವರು ಯಾವಾಗಲೂ ಕರ್ಶಿಪ್ ಹಾಕೊಂಡು ಕೂತಿದ್ದಾರೆ. ಅದೇ ಡೇಟ್ಗೆ ಬರ್ತಾರಾ ಅಂತ ನೋಡಬೇಕು. ಲೆವೆಲ್ ಇದು ಮಿಲನಾ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆ್ಯಕ್ಟ್ ಮಾಡ್ತಿರೋ ಸಿನಿಮಾ. ಮೂವಿ ಇದೇ ಡಿಸೆಂಬರ್ನಲ್ಲಿ ರಿಲೀಸ್ ಆಗಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಮೂವಿ ಶೂಟಿಂಗ್ ಸ್ಟಾಪ್ ಆಗಿದೆ. ಆ ಕಾರಣ ಏನು ಅಂತ ನಿಮಗೆ ಗೊತ್ತು, ನಾನು ಹೇಳಿಲ್ವಲ್ಲ ಅಂತ ಕಮೆಂಟ್ ಮಾಡಬೇಡಿ. ಸೊ ಮೂವಿ ಮೇ ಬಿ ನೆಕ್ಸ್ಟ್ ಇಯರ್ ಶೂಟಿಂಗ್ ಸ್ಟಾರ್ಟ್ ಆಗಿ ರಿಲೀಸ್ ಆಗ್ಬೋದು, ಗೊತ್ತಿಲ್ಲ. ಟಾಕ್ಸಿಕ್ ಟೈಟಲ್ ಜೊತೆನೇ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು ಮೂವಿ ಟೀಮ್ ಅವರು 2025 April 10th ಅಂತ. ಬಟ್ ಶೂಟಿಂಗ್ನ ಮೊನ್ನೆ ಶುರು ಮಾಡಿದ್ದಾರೆ. ಆಲ್ಸೋ ಡೈಲಿ ಒಬ್ಬೊಬ್ಬರು ಕ್ಯಾಸ್ಟಿಂಗ್ನ ರಿವೀಲ್ ಮಾಡ್ತಾ ಹೋಗ್ತಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ಮೂವಿ ಹೇಳಿರೋ ಟೈಮ್ನಲ್ಲಿ ರಿಲೀಸ್ ಆಗೋದು ಡೌಟು. ಬಟ್ ಹೇಳೋಕ್ಕಾಗಲ್ಲ. ಟೀಮ್ ಬ್ಯಾಕ್ ಎಂಡ್ನಲ್ಲಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡಿ ಬೇಗ ಮುಗಿಸಿ ಹೇಳಿರೋ ಟೈಮ್ಗೆ ಬಂದರೂ ಬರ್ಬೋದು. ಏನೂ ಹೇಳೋಕ್ಕಾಗಲ್ಲ. ಲೆಟ್ಸ್ ಸಿ. ಕಾಂತಾರ 2 ಶೆಟ್ರು ಸೌಂಡ್ ಇಲ್ದಂಗೆ ಶೂಟಿಂಗ್ ಮಾಡ್ತಾ ಇದ್ದಾರೆ. ಈ ಮೂವಿ ಕೂಡ 2025ಗೆ ರಿಲೀಸ್ ಅಂತಿದ್ದಾರೆ. ಮೋಸ್ಟ್ಲಿ 2025 ಸೆಕೆಂಡ್ ಹಾಫ್ನಲ್ಲಿ ರಿಲೀಸ್ ಆದರೂ ಆಗ್ಬೋದು. ಈ ಮೂವಿಗೆ ನಮ್ಮ ಶೆಟ್ರು ಹಾರ್ಸ್ ರೈಡಿಂಗ್, ಕತ್ತಿ ವರಸೆ ಅಂತ ಎಲ್ಲ ಕಲಿತಾ ಇದ್ದಾರೆ. ಈ ಸಲ ಹಬ್ಬ ಮಾಮೂಲಾಗಿರಲ್ಲ ಬಿಡಿ.
ಈ ಮೂವಿ ಜೊತೆ ಕ್ಲಾಶ್ ಮಾಡ್ಕೊಂಡವ್ರಿಗೆ ಕಷ್ಟ ಆಗುತ್ತೆ. ಇನ್ನು ಉಳಿದಂತೆ ಕಿಚ್ಚ 47 ವಿತ್ ಡೈರೆಕ್ಟರ್ ಚೀರನ್ ಡ್ರಾಪ್ ಆಯಿತು ಅಂತ ಸುದ್ದಿ ಇದೆ. ಇದಿನ್ನೂ ಕನ್ಫರ್ಮ್ ಆಗಿಲ್ಲ. ಇದ್ರ ಜೊತೆ ಕಿಚ್ಚ ಅವರು BRBಗೆ ರೆಡಿ ಆಗ್ತಿದ್ದಾರೆ. ಸೊ ಫ್ಯಾನ್ಸ್ ಇವಾಗ ಈ ಮೂವಿಗೆ ಜಾಸ್ತಿ ಎಕ್ಸೈಟ್ ಆಗಿರೋದು. ಬಟ್ ಗ್ಯಾಪ್ನಲ್ಲಿ ನೋಲನ್ ಚಂದ್ರು ಅವರು ನುಗ್ಗಿ ಮೂವಿ ಅಪ್ಡೇಟ್ ಕೊಟ್ಟರೆ. ಇನ್ನೂ ಸ್ವಲ್ಪ ಮೂವಿ ಇದ್ದಾವೆ, ಅದರ ಅಪ್ಡೇಟ್ ಬಂದ ಮೇಲೆ ಪ್ರಾಪರಾಗಿ ಇನ್ನೊಂದು ವೀಡಿಯೋ ಮಾಡೋಣ ಅಂತ ಈ ವಿಡಿಯೋನಲ್ಲಿ ಆ್ಯಡ್ ಮಾಡಲಿಲ್ಲ. ಆ್ಯಂಡ್ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಆದರೂ ನೀವು ಕ್ಲಿಕ್ಕೇ ಮಾಡಲ್ಲ, ಅದೊಂದು ಭಯ ನನಗೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನೀವು ಯಾವ ಮೂವಿಗೆ ಜಾಸ್ತಿ ವೆಯ್ಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಸೊ ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.